ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, MKTech ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಟ್ರಿಕ್ನ ಹೇಳ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಮಾರ್ಟ್ಫೋನ್ ಯೂಸರ್ಸ್ಗೆ ಮತ್ತು ವಾಟ್ಸಪ್ ಬಳಕೆದಾರರಿಗೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಾಟ್ಸಪ್ ಬಳಕೆದಾರರು ಅವರ ಸ್ನೇಹಿತರಿಗೆ ಯಾವ ಥರ ಒಂದು ಪ್ರ್ಯಾಂಕ್ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ MKTech ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಎರಡು ಅದ್ಭುತವಾದ ಟ್ರಿಕ್ನ ಹೇಳ್ಕೊಡ್ತೀನಿ. ಒಂದು ವಾಟ್ಸಪ್ಪಲ್ಲಿ ನೀವು ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ, ಮತ್ತು ಇನ್ನೊಂದು ನೀವು ನಾರ್ಮಲ್ SMS ನಿಮ್ಮ ಸ್ನೇಹಿತರಿಗೆ ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ. ಈ ಪ್ರ್ಯಾಂಕ್ನ ನೀವು ಪರ್ಸ್ನಲ್ ರಿವೆಂಜ್ಗೋಸ್ಕರ ಮಾತ್ರ ಯೂಸ್ ಮಾಡ್ಕೋಬೇಡಿ, ಜಸ್ಟ್ ಫಾರ್ ಫನ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಇದು ಎಜುಕೇಷನ್ ಪರ್ಪೋಸು. ಬನ್ನಿ ಸ್ನೇಹಿತರೆ, ವಾಟ್ಸಪ್ಪಲ್ಲಿ ಯಾವ ಥರ ಪ್ರ್ಯಾಂಕ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ, ಗೂಗಲ್ ಪ್ಲೇಸ್ಟೋರ್. ಸರ್ಚ್ ಬಾರ್ನಲ್ಲಿ ಬ್ಲ್ಯಾಂಕ್ ವಾಟ್ಸಪ್ ಮೆಸೇಜ್ ಅಂತ ಟೈಪ್ ಮಾಡಿ. ನೋಡಿ, ನಾನು ಮಾಡ್ತಾಯಿದ್ದೀನಿ. ಬ್ಲ್ಯಾಂಕ್ ವಾಟ್ಸಪ್ ಮೆಸೇಜ್ ಅಲ್ಲೇ ಬಂದಿದೆ ನೋಡಿ. ಬ್ಲ್ಯಾಂಕ್ ಮೆಸೇಜ್ ಅಂದ್ಬಿಟ್ಟು ಸೆಕೆಂಡ್ ಒಂದು ಕಾಣಿಸ್ತಾ ಇದೆ, ಅದ್ರ ಮೇಲೆ ಟಚ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ ತುಂಬ ಚೆನ್ನಾಗಿದೆ. ರೇಟಿಂಗ್ ನೋಡಿ 4.1% ಸ್ಟಾರ್ ರೇಟಿಂಗ್ ಇದೆ. 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಆ್ಯಪ್ ಓಪನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈ ಆ್ಯಪ್ನ ಒಂದು ಇಂಟರ್ಫೇಸ್ ಈ ಥರ ಇದೆ. ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಈ ಥರ ಬರುತ್ತೆ ಇಂಟರ್ಫೇಸು. ಕೆಳಗಡೆ ಕೂಲ್ ಮತ್ತು ಕಂಟಿನ್ಯೂ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಓಕೆ ಮಾಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಓಕೆ ಮಾಡಿ. ಮತ್ತು ನೀವು ಬೇಕಾದರೆ ಪ್ರೀಮಿಯಮ್ ಆಪ್ಷನ್ ಇದೆ ಫ್ರೆಂಡ್ಸ್. ಇದರಲ್ಲೂ ಪ್ರೀಮಿಯಮ್ ಆಪ್ಷನಲ್ಲಿ ಬಂದು ಅಡ್ವರ್ಟೈಸ್ಮೆಂಟ್ ಬರೋಲ್ಲ ನಿಮಗೆ, ನೋ ಕ್ಯಾರೆಕ್ಟರ್ ಲಿಮಿಟ್ಸು ಬರೋಲ್ಲ. ನಾನು ಸಜೆಸ್ಟ್ ಮಾಡೋದಂದರೆ ನಿಮ್ಗೆ ಇವಾಗಲೇ ಪ್ರೀಮಿಯರ್ ವರ್ಷನ್ ಏನು ಬೇಡ, ಕಂಟಿನ್ಯೂ ವಿತ್ ಪ್ರೋ ವರ್ಷನ್ ಅಂದ್ಬಿಟ್ಟಿದೆ, ಪ್ರೀಮಿಯರ್ ವರ್ಷನ್ ಫ್ರೀ ಅಂತ. ಅದ್ರ ಮೇಲೆ ಟಚ್ ಮಾಡಿ. ಆ್ಯಪ್ ಓಪನ್ ಆಗ್ತಾಯಿದೆ ನೋಡಿ. ಈ ಆ್ಯಪಿಂದ ಏನು ಉಪಯೋಗ ಅಂದರೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆ ನೀವು ವಾಟ್ಸಪ್ಪಲ್ಲೇ ಬ್ಲ್ಯಾಂಕ್ ಮೆಸೇಜಸ್ನ ಕಳಿಸ್ಬೋದು. ವಾಟ್ಸಪ್ ಅವರು ಇದುವರೆಗೂ ಆ ಥರ ಫೀಚರ್ಸ್ನ ತಂದಿಲ್ಲ ವಾಟ್ಸಪ್ಪಲ್ಲಿ. ಇಲ್ಲಿಂದ ನೀವು ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ವಾಟ್ಸಪ್ಪಲ್ಲಿ ಬ್ಲ್ಯಾಂಕ್ ಮೆಸೇಜ್ನ ಸೆಂಡ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಅದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಇಂಟರ್ಫೇಸ್ ಈ ಥರ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಏನು ಪ್ರೋಸೆಸ್ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಕೆಳಗಡೆ ಇದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ನಾನು ಟಚ್ ಮಾಡ್ತೀನಿ. ಇದರಲ್ಲಿ ಆಪ್ಷನ್ ಬಂದು ನಿಮಗೆ ಸೆಂಡ್ ವಯ ವಾಟ್ಸಪ್ಪು, ಕಾಪಿ ಮತ್ತು ಅದರ್ ಮೆಸೇಜಸ್ ಅಂತಿದೆ. ಸದ್ಯಕ್ಕೆ ಇದರಲ್ಲಿ ಫೀಚರ್ ಏನಂದರೆ ಸೆಂಡ್ ವಯ ವಾಟ್ಸಪ್ಪಲ್ಲಿ ಇದು ವರ್ಕ್ ಆಗ್ತಾಯಿಲ್ಲ. ಆದ್ದರಿಂದ ನೀವು ಕಾಪಿ ಮಾಡಬೇಕಾಗುತ್ತೆ. ಇದನ್ನು ಕಾಪಿ ಮಾಡಿ ಮತ್ತು ನಿಮ್ಮ ಒಂದು ವಾಟ್ಸಪ್ಗೆ ಹೋಗಿ ಮತ್ತು ವಾಟ್ಸಪ್ಪಲ್ಲಿ ನೀವು ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿರ್ತೀರ ಅವ್ರಿಗೆ ಈ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಇವಾಗ ಎಕ್ಸಾಂಪಲ್ ನಾನು ಮಾಡ್ತಾಯಿದ್ದೀನಿ ನೋಡಿ, ಕಾಪಿ ಮಾಡಿದ್ದೀನಿ, ಇದು ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಸೆಂಡ್ ಮಾಡಿದ್ರೆ ಅವ್ರಿಗೆ ಖಾಲಿ ಮೆಸೇಜ್ ಹೋಗಿದೆಯಾ, ಅವ್ರಿಗೆ ಮೆಸೇಜ್ ಹೋಗಿದೆ. ಈ ಥರ ವಾಟ್ಸಪ್ಪಲ್ಲಿ ಕೂಡ ಈ ಥರ ಫೀಚರ್ ಇಲ್ಲ ಫ್ರೆಂಡ್ಸ್. ಇದೊಂದು ಪ್ರ್ಯಾಂಕ್ ಮಾಡೋಕ್ಕೆ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದು ಚಿಕ್ಕದಾಗಿ ಒಂದು ಬ್ಲ್ಯಾಂಕ್ ಮೆಸೇಜ್ ಕಳಿಸೋದು, ಇದಕ್ಕಿಂತ ದೊಡ್ಡದಾಗಿ ಕೂಡ ಕಳಿಸ್ಬೋದು. ಹೇಳ್ಕೊಡ್ತೀನಿ ಬನ್ನಿ. ತಿರ್ಗಾ ಆ್ಯಪ್ ಓಪನ್ ಮಾಡ್ಕೋಬೇಕಾಗುತ್ತೆ. ಬ್ಲ್ಯಾಂಕ್ SMS ಅಂತ ಅದರಲ್ಲಿ ನೀವು ಆಪ್ಷನ್ ಇದೆ ನೋಡಿ, 1, 5, 10, 50, 100 to 50 ಅಂತ ಆಪ್ಷನ್ ಇದೆ. ಅದರಲ್ಲಿ ನಾನು 10,000 ವರ್ಡ್ನ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ತಿರ್ಗಿ ಅದೇ ಆಪ್ಷನ್ ಮೇಲೆ ಫ್ರೆಂಡ್ಸ್ ಕೆಳಗಡೆ ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ತಿರ್ಗಿ ನಿಮ್ಮ ವಾಟ್ಸಪ್ಗೆ ಹೋಗಿ ಫ್ರೆಂಡ್ಸ್. ವಾಟ್ಸಪ್ಗೆ ಹೋಗಿ ಸೇಮ್ ಪ್ರೊಸೆಸ್ಸು. ನಿಮ್ಮ ವಾಟ್ಸಪ್ಪಲ್ಲಿ ಅಲ್ಲಿ ಕಾಪಿ ಮಾಡಿರ್ತೀರಲ್ಲ, ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಇವಾಗ ಪೇಸ್ಟ್ ಆಗಿದೆ ನೋಡಿ ಸ್ನೇಹಿತರೆ, ಅದನ್ನು ಸೆಂಡ್ ಮಾಡಿ ಸ್ನೇಹಿತರೆ. ಸೆಂಡ್ ಆಗಿದೆ ನೋಡಿ, ಎಲ್ಲ ಬ್ಲ್ಯಾಂಕ್ ಸ್ನೇಹಿತರೆ. ನೀವು ಸ್ನೇಹಿತ ಅದನ್ನೇನಾದ್ರು ನಿಮ್ಮ ಫ್ರೆಂಡ್ಸ್ ಓಪನ್ ಮಾಡಿದ್ರೆ ಬ್ಲ್ಯಾಂಕ್ ಮೆಸೇಜ್ ಇರುತ್ತೆ. ಅವ್ರು ರೀಡ್ ಮಾಡಿದ್ಮೇಲೆ ಹೊತ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ನೋಡಿ. ನಾನು ಸ್ವೈಪ್ ಮಾಡ್ತಾಯಿದ್ದೀನಿ, ಕೆಳಗಡೆ ಎಳಿತಾ ಇದ್ದೀನಿ. ಸ್ವೈಪ್ ಮಾಡಿದಷ್ಟು ಲಾಸ್ಟಿಗೆ ಅದು ಕೊನೆಯೇ ಇರೋಲ್ಲ, ಎಳ್ದಷ್ಟು ನೋಡಿ ಸ್ನೇಹಿತರೆ. ಫುಲ್ಲು ರೀಡ್ ಮೋರ್ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಈ ಥರ ಒಂದು ನಿಮ್ಮ ಸ್ನೇಹಿತರನ್ನು ನೀವು ಪ್ರ್ಯಾಂಕ್ ಮಾಡ್ಬೋದು. ಇದನ್ನು ದಯವಿಟ್ಟು ಯಾವುದೇ ಪರ್ಸ್ನಲ್ ರಿವೆಂಜ್ಗೆ ಯೂಸ್ ಮಾಡ್ಕೋಬೇಡಿ. ಇದು ಬಂದು ಒಂದು ವಾಟ್ಸಪ್ಪಲ್ಲಿ ಪ್ರ್ಯಾಂಕ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ಬಂದು SMS ನಿಮ್ಮ ಫ್ರೆಂಡ್ಸ್ಗೆ ಯಾವ ಥರ ಪ್ರ್ಯಾಂಕ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಮತ್ತೊಂದು ಟ್ರಿಕ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ.
ಈ ಟ್ರಿಕ್ ಏನಂದರೆ ನೀವು SMS ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಟ್ರ್ಯಾಕ್ ಮಾಡ್ಬೋದು. ಆದರೆ ಇದನ್ನು ಯಾವುದೇ ಪರ್ಸ್ನಲ್ ಡಿವೈಸ್ಗೂ ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಅದನ್ನು ಯಾವ ಥರ ಯಾವ ಆ್ಯಪು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ ಕ್ರೋಮ್ನ ಓಪನ್ ಮಾಡಿ, ಮತ್ತು ಗೂಗಲ್ ಕ್ರೋಮ್ ಸರ್ಚ್ ಬಾರಲ್ಲಿ ಬಾಂಬ್ ಇಟ್ ಅಪ್ ಅಂತ ಸರ್ಚ್ ಮಾಡಿ. ನಾನು ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ, ಬಾಂಬ್ ಇಟ್ ಅಪ್ ಅಂತ ನೋಡಿ ಸರ್ಚ್ ಮಾಡಿದ್ದೀನಿ. ಫಸ್ಟಲ್ಲೇ ಬರುತ್ತೆ ನಿಮಗೆ ವೆಬ್ಸೈಟು bombitup.net ಅಂತ. ಅದ್ರ ಮೇಲೆ ಓಕೆ ಮಾಡಬೇಕಾಗುತ್ತೆ. ಓಕೆ ಮಾಡಿ ವೆಬ್ಸೈಟ್ನ ಒಳಗಡೆ ಹೋದ್ಮೇಲೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಒಂದು ಪಾಪಪ್ ವಿಂಡೋ ಬರುತ್ತೆ ನೋಡಿ, ಬಂದಿದೆ ಡೌನ್ಲೋಡ್ ಅಂತ. ಅದ್ರ ಮೇಲೆ ಓಕೆ ಮಾಡಿ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಆ ವೆಬ್ಸೈಟ್ನ ಆ ಆ್ಯಪ್ನ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್, ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ್ಯಪ್ನ ಒಂದು ಐಕಾನ್ ಈ ಥರ ಕಾಣಿಸುತ್ತೆ. ಆ ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕು ಮತ್ತು ಯಾವ ಥರ ಪ್ರಾಂಕ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಆ್ಯಪ್ನ ಒಳಗಡೆ ಹೋಗೋಣ. ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಲೋಡಿಂಗ್ ಆಗುತ್ತೆ. ಆ್ಯಪ್ನ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಮಾತ್ರ ಈ ಥರ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ನೀವು ಓಕೆ ಮಾಡಬೇಕಾಗುತ್ತೆ. ಪರ್ಮಿಷನ್ ಕೇಳಿದಾಗ ಎಲ್ಲ ಅಲೋ ಕೊಡಿ, ಪರ್ಮಿಷನ್ ಯಾವುದ್ಯಾವ್ದು ಕೇಳುತ್ತೆ ಅದ್ರ ಮೇಲೆ. ಮತ್ತು ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಕಾಣಿಸ್ತಾ ಇದೆ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಿನಿಶ್ ಮೇಲೆ ಓಕೆ ಮಾಡಿ. ನೋಡಿ ಆ್ಯಪ್ ಒಂದು ಓಪನ್ ಆಗ್ತಾ ಇದೆ. ಇಂಟರ್ಫೇಸ್ ಬಂದು ಈ ಥರ ಇರುತ್ತೆ. ಇದರಲ್ಲಿ ನೀವು ಯಾವ ಥರ ಪ್ರ್ಯಾಂಕ್ ಮಾಡೋದಂದರೆ ಚೂಸ್ ಕಂಟ್ರಿ ಅಂದ್ಬಿಟ್ಟಿದೆ, ಅದು ಆಲ್ರೆಡಿ ಡಿಫಾಲ್ಟ್ ಆಗಿರುತ್ತೆ ಇಂಡಿಯಾಗೆ. ಕೆಳಗಡೆ ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಮೊಬೈಲ್ ನಂಬರ್ ಒಂದು ಕಾಣಿಸ್ತಾ ಇದೆ, ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ. ಅಕಸ್ಮಾತ್ ಅಲ್ಲಿ ಯಾವುದೇ ಮೊಬೈಲ್ ನಂಬರ್ ಗೊತ್ತಿಲ್ಲ ಅಂತಾರೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿರುತ್ತೆ. ಬನ್ನಿ ನಾನೊಂದು ನಮ್ಮ ಬ್ರದರ್ ನಂಬರ್ಗೆ ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ಮತ್ತು ಕೆಳಗಡೆ ಒಂದು ಕಾಲಮ್ ಕಾಣಿಸ್ತಾ ಇದೆ ಕೌಂಟ್ ಅಂತ. ಆ ಕೌಂಟಲ್ಲಿ ಏನಂದರೆ ನೀವು ಅವ್ರಿಗೆ ಎಷ್ಟು ಮೆಸೇಜ್ ಕಳಿಸ್ಬೇಕಾಗುತ್ತೆ ಅಂತ ಅದ್ರಲ್ಲಿ ಆಗಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಇವಾಗ ಒಂದು 10 ಮೆಸೇಜ್ನ ಕಳಿಸ್ತೀನಿ ನೋಡಿ ಸ್ನೇಹಿತರೆ, 10 ಹಾಕಿದ್ದೀನಿ. ಮತ್ತು ಬ್ಲೂ ಕಲರಲ್ಲಿ ಡಿಲೇ ಅಂದ್ಬಿಟ್ಟು ಆಪ್ಷನ್ ಕಾಣ್ತಾ ಇದೆ, ಅದು ಬಂದು ನಿಮ್ಮ ಮೆಸೇಜ್ ಅವ್ರಿಗೆ ಯಾವ ಟೈಮಿಂಗ್ಸ್. ಇವಾಗ ಎಕ್ಸಾಂಪಲ್ ನೀವು 1 ಸೆಕೆಂಡ್ಗೆ 1 ಮೆಸೇಜ್ ಹೋಗಬೇಕು, 2 ಸೆಕೆಂಡ್ಸ್ಗೆ 2 ಮೆಸೇಜ್ ಹೋಗ್ಬೇಕು, ಆ ಥರ. ನಾನು ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 1.5 ಸೆಕೆಂಡ್ಸ್ಗೆ 1 ಮೆಸೇಜ್ ಹೋಗಬೇಕು ಅಂತ ಟೈಮಿಂಗ್ ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಆಪ್ಷನ್ ಬಂದು ಬಾಂಬ್ ಇಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವುದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀರೋ ಅವ್ರಿಗೆ ನೀವು ಎಷ್ಟು ಮೆಸೇಜ್ ಹೋಗಬೇಕು ಅಂತ ಅಲ್ಲಿ ಕೌಂಟಲ್ಲಿ ಹಾಕಿರ್ತೀರೋ ಅಷ್ಟು ಮೆಸೇಜ್ ಹೋಗುತ್ತೆ. ನೋಡಿ ಬಾಂಬ್ ಇಟ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ನಂಬರ್ ವೆರಿಫೈ ಆಗುತ್ತೆ ಅವ್ರದ್ದು. ವೆರಿಫೈ ಆಗಿದ ತಕ್ಷಣ ಚೆಕಿಂಗ್ ಆದಮೇಲೆ ನೋಡಿ ಸ್ನೇಹಿತರೆ, ಅವ್ರ ಮೆಸೇಜ್ ಹೋಗ್ತಾಯಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. 3 ಮೆಸೇಜ್ ಸೆಂಡ್ ಆಗಿದೆ, 4 ಮೆಸೇಜು. ಇದರಲ್ಲಿ ನೀವು ಎಷ್ಟು ಮೆಸೇಜ್ ಬೇಕಾದ್ರೂ ಕಳಿಸ್ಬೋದು. ಬಟ್ ಇದನ್ನು ಯಾವುದೇ ಥರ ರಿವೆಂಜ್ಗೋಸ್ಕರ ಯೂಸ್ ಮಾಡಬೇಡಿ, ಜಸ್ಟ್ ಫಾರ್ ಫನ್ಗೋಸ್ಕರ ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವೀಡಿಯೋ ಮುಗಿಸ್ತಿದ್ದೀನಿ.